ಒಂದೇ ನದಿ, ಎರಡು ರಾಜ್ಯಗಳು, ಆದರೆ ನೂರಾರು ವರ್ಷಗಳ ವಿವಾದ. ಕಾವೇರಿ ನೀರಿಗಾಗಿ ಕರ್ನಾಟಕ ಮತ್ತು ತಮಿಳುನಾಡು ಯಾಕೆ ಇಷ್ಟು ಹೋರಾಡುತ್ತಿವೆ ಗೊತ್ತಾ? ಕಾವೇರಿ ನದಿ ಕರ್ನಾಟಕದ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಹುಟ್ಟಿ ಸುಮಾರು 800 ಕಿಲೋಮೀಟರ್ ಹರಿದು ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಆದರೆ ಈ ವಿವಾದ ಇಂದಿನದಲ್ಲ. ಇದರ ಬೇರು ಬ್ರಿಟಿಷರ ಕಾಲದಲ್ಲೇ ಇದೆ. 1892ರಲ್ಲಿ ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿ ನಡುವೆ ಮೊದಲ ಒಪ್ಪಂದ ನಡೆಯಿತು. 1924ರಲ್ಲಿ ಮತ್ತೊಂದು 50 ವರ್ಷಗಳ ಒಪ್ಪಂದ ಜಾರಿಯಾಯಿತು. ಅದರಂತೆ ಕರ್ನಾಟಕದಲ್ಲಿ ಕೃಷ್ಣರಾಜ ಸಾಗರ ಅಣೆಕಟ್ಟು ಮತ್ತು ತಮಿಳುನಾಡಿನಲ್ಲಿ ಮೆಟ್ಟೂರು ಅಣೆಕಟ್ಟು ನಿರ್ಮಾಣಕ್ಕೆ ಅವಕಾಶ ಸಿಕ್ಕಿತು. 1974ರಲ್ಲಿ ಆ ಒಪ್ಪಂದದ ಅವಧಿ ಮುಗಿಯಿತು. ಕರ್ನಾಟಕ ಹೇಳಿತು, ಈಗ ನಮಗೂ ನೀರಿನ ಹಕ್ಕು ಬೇಕು. ತಮಿಳುನಾಡು ಹೇಳಿತು, ನಾವು ದಶಕಗಳಿಂದ ಈ ನೀರನ್ನೇ ಅವಲಂಬಿಸಿದ್ದೇವೆ. ಅಲ್ಲಿಂದಲೇ ಕಾವೇರಿ ವಿವಾದ ಮತ್ತಷ್ಟು ತೀವ್ರವಾಯಿತು. 1990ರಲ್ಲಿ ಕಾವೇರಿ ಜಲವಿವಾದ ನ್ಯಾಯಮಂಡಳಿ ರಚನೆಯಾಯಿತು. 2007ರಲ್ಲಿ ನೀರಿನ ಹಂಚಿಕೆ ಕುರಿತು ತೀರ್ಪು ಪ್ರಕಟವಾಯಿತು. 2018ರಲ್ಲಿ ಸರ್ವೋಚ್ಚ ನ್ಯಾಯಾಲಯ ಅಂತಿಮ ತೀರ್ಪು ನೀಡಿ ಕಾವೇರಿ ಜಲನಿರ್ವಹಣಾ ಪ್ರಾಧಿಕಾರ ರಚಿಸಲು ಆದೇಶಿಸಿತು. ಆದರೆ ವಿವಾದ ಅಲ್ಲಿಗೆ ಮುಗಿಯಲಿಲ್ಲ. ಮುಂದಿನ ಭಾಗದಲ್ಲಿ ನೀರಿನ ಹಂಚಿಕೆ ಹೇಗೆ ನಡೆಯುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ.